ಜಗನ್ನಾಥಪುರಿಗಳಲ್ಲಿ ಜಗನ್ನಾಥನ ಕೈಕಾಲುಗಳು ಮತ್ತು ಕಣ್ಣುಗಳು ರೆಪ್ಪೆಗಳಲ್ಲಿ ಯಾಕಿಲ್ಲ ಅಂತ ಗೊತ್ತಾ? ಬೃಂದ್ ದ್ವಾರಕೆಯಲ್ಲಿಯೂ ಕೃಷ್ಣನು ಬೃಂದಾವನ ವಾಸಿಗಳ ನೆನಪಿನಲ್ಲಿ ಇರ್ತಾನೆ ಮತ್ತು ಬೃಂದಾವನ ವಾಸಿಗಳ ನೆನಪುಗಳಲ್ಲಿ ಮತ್ತೆ ಅಲ್ಲಿ ಮಾಡಿದ ಕೃಷ್ಣನ ಲೀಲೆಯಲ್ಲಿ ವಾಸವಾಗಿ ನೆನಪಿಸಿಕೊಳ್ಳುತ್ತಾ ಇರ್ತಾನೆ. ಒಂದು ದಿನ ದ್ವಾರಕೆಯಲ್ಲಿರುವ ರಾಣಿಯರು ಏನು ಆಲೋಚನೆ, ಇದಕ್ಕೆ ಅಪ್ಪ ಶ್ರೀಕೃಷ್ಣನು ಇದಕ್ಕೆ ಬೃಂದಾವನದ ಲೀಲೆಗಳಿಂದ ದೇವರಾಗಿದ್ದರೂ ಕೂಡ ಭಕ್ತರು ಶ್ರೀಕೃಷ್ಣನ ಲೀಲೆಗಳನ್ನು ಭಕ್ತರ ಲೀಲೆಗಳನ್ನು ಕೃಷ್ಣ ಕುಮಾರ ಯಾಕೆ ಬೃಂದಾವನದ ಭಕ್ತ ವಾಸಿಗಳ ಅವ್ರು ಮಾಡಿ ಲೀಲೆಗಳನ್ನು ನೆನಪಿಸಿಕೊಳ್ಳುತ್ತಾ ಇರ್ತಾರೆ. ಒಂದು ದಿನ ರಾಣಿಯರೆಲ್ಲ ಪ್ಲಾನ್ ಮಾಡ್ತಾರೆ, ಈ ಬೃಂದಾವನದ ಲೀಲೆಗಳನ್ನು ನೋಡಿದವರು ಮತ್ತು ಶ್ರೀಕೃಷ್ಣ ಲೀಲೆ ಮಾಡಿದ ಬೃಂದಾವನದ ಲೀಲೆ ಯಾಕೆ ನೆನಪಿಸ್ತಾನೆ, ಅವ್ರು ನೋಡಿದವರು ಯಾರು ಅಂತ ಎಲ್ಲ ಯೋಚಿಸ್ತಾ ಇದ್ದರೆ ಅವಾಗ ರೋಹಿಣಿ ಮಾತೆ ಅಂದರೆ ನಮ್ಮ ಬಲರಾಮರ ತಾಯಿಯನ್ನು ಪ್ಲೀಸ್ ಮಾತೆ, ರೋಹಿಣಿ ಮಾತೆ, ನಮಗೆ ಬೃಂದಾವನದಲ್ಲಿ ಅದಂಥ ಲೀಲೆ ಅದೆಂಥ ಲೀಲೆಗಳನ್ನು ಮಾಡಿದೆ ರೋಹಿಣಿ ಮಾತೆಯನ್ನು ಕೇಳ್ತಾ ಇರ್ತಾನೆ. ನಾನು ಹೇಳ್ತೀನಿ ಅಂತ ಹೇಳ್ತಾ ಭಾಗದಲ್ಲಿ ಸುಭದ್ರಾ ಮಾತೆಯನ್ನು ನಿಲ್ಲಿಸ್ತಾರೆ. ಶ್ರೀಕೃಷ್ಣನ ಬಲರಾಮನ ಯಾವಾಗ ಬರ್ತಾರೆ ಅವಾಗ ನಾನು ಈ ಕಥೆಯನ್ನು ನಿಲ್ಲಿಸುತ್ತೇನೆ ಅಂತ ಹೇಳುತ್ತಾರೆ. ಈ ಕಥೆಯನ್ನು ನಿಲ್ಲಿಸುತ್ತಾಳೆ ಅಂತ ಹೇಳಿದಾಗ ಭೂತನಾಳ ವಧೆಯಿಂದ ಶ್ರೀಕೃಷ್ಣನ್ ಮಾಡಿದ ಸಿಹಿಯಾದ ಲೀಲೆಗಳಿಂದ ಹೇಳುತ್ತಾ ಬರ್ತಾನೆ. ಹೇಳುತ್ತಾ ಇರ್ತಾರೆ ರೋಹಿಣಿ ಮಾತೆ ಅವಾಗ ಸುಭದ್ರಾ ಮಾತೆ ಕೂಡ ಕಥೆಗಳನ್ನು ಕೇಳ್ತಾ ಕಥೆಗಳಲ್ಲಿ ಮಗ್ನಳಾಗಿದ್ದಾಗ ಶ್ರೀಕೃಷ್ಣ ಬರ್ತಾನೆ. ಶ್ರೀಕೃಷ್ಣ ಅಂದ್ರೆ ಎಲ್ಲರ ಅಟ್ರಾಕ್ಟಿವ್, ಶ್ರೀಕೃಷ್ಣನ ಕಥೆಗಳು ಅಟ್ರಾಕ್ಟಿವ್. ಶ್ರೀಕೃಷ್ಣನು ಬಲರಾಮ ಶ್ರೀಕೃಷ್ಣನ ಕಣ್ಣುಗಳು ಸಾಕಾಗಿ ಸಂತೋಷವಾಗಿ ಶ್ರೀಕೃಷ್ಣನ ಕಣ್ಣುಗಳು ದೊಡ್ಡವಾಗುತ್ತವೆ ಮತ್ತು ಕೈ ಕಾಲುಗಳೆಲ್ಲ ಸ್ಟ್ರೈಕ್ ಆಗಿ ಒಳಗಡೆ ಹೋಗ್ತವೆ. ಹಾಗೆ ಸುಭದ್ರಾ ಮಾತೆಗೆ ಮತ್ತು ಬಲರಾಮನಿಗೆ ಕೂಡ ಬಲಭದ್ರರಿಂದ ಹಾಗೆ ಆಗ್ತವೆ. ಇದೇ ರೂಪವನ್ನು ನಾರದರು ಅವಾಗ ನೋಡೋಣ, ಏನು ಪ್ರಭು ಈ ರೂಪವನ್ನು ಕಲಿಯುಗದಲ್ಲಿ ಇರಬಹುದು ಬಂದು ನಾವು ಒಂದು ಕ್ಷೇತ್ರದಲ್ಲಿ ನಿಲ್ಲಿಸ್ತಾರೆ ನಾರದ ಮುನಿಗಳಿಗೆ ಹೇಳುತ್ತಾ ಈ ಕಥೆಯನ್ನು ಮುಗಿಸ್ತೇನೆ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಶಾರ್ಟ್ ವಿಡಿಯೋಸ್ ಲಾಂಗ್ ವಿಡಿಯೋಸ್ಗೂ ಸಪೋರ್ಟ್ ಮಾಡಿ.